ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಶಾಶ್ವತಿ ಕನ್ನಡ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ತಮ್ಬ್ಲೈನ್ ಆಲ್ರೆಡಿ ನೋಡಿರ್ತೀರಾ, ನಾನು ಹೊಸ ಫ್ರಿಜ್ ತೊಗೊಂಡಿದ್ದೀನಿ. ಸೊ ಅದನ್ನು ಹೇಗೆ ಆಪ್ರೇಟ್ ಮಾಡೋದು ಏನು ಅಂತ ಎಲ್ಲ ನಿಮಗೆ ಫುಲ್ ಡೀಟೇಲ್ಸ್ ಕೊಡ್ತೀನಿ. ಫಸ್ಟ್ ಫ್ರಿಜ್ ಯಾವುದು ಏನು ಅಂತ ಎಲ್ಲ ನಿಮಗೆ ಡೀಟೇಲ್ಸ್ ಹೇಳ್ಬಿಡ್ತೀನಿ ಬನ್ನಿ. ನಾವು ತೊಗೊಂಡಿರೋದು LG ಡಬಲ್ ಡೋರ್ ಫ್ರಿಜ್ ಬಂದು ಇದು. ಸೊ ಹಳೇದಿತ್ತು, ಬಟ್ ಅದು ಅಷ್ಟು ವರ್ಕ್ ಆಗ್ತಾ ಇರಲಿಲ್ಲ ಸರಿಯಾಗಿ. ಸೊ ತುಂಬ ದಿನದಿಂದ ನಾವು ತೊಗೊಳ್ಳೋಣ ಅಂದ್ಕೊಂಡು ಈ ಫ್ರಿಜ್ಜಿಗೆ ಹೋದ್ವಿ. ಚೆನ್ನಾಗಿದೆ ಫ್ಯೂಚರ್. ಜಸ್ಟ್ ಒಂದು 15 ಡೇಸ್ ಆಗಿದೆ ತಗೊಂಡು. ಇದನ್ನು ಹೇಗೆ ಯೂಸ್ ಮಾಡೋದು ಎಲ್ಲನೂ ಬಂದು ನಮಗೆ ಡೆಮೋ ಕ್ಲಾಸ್ ಸಹ ಕೊಟ್ಬಿಟ್ಟು ಹೋಗಿದ್ದಾರೆ. ಸೊ ನಿಮಗೆ ಆ ವಿಡಿಯೋನೂ ಹಾಕ್ತೀನಿ. ಏನಾದರೂ ಡೌಟ್ ಇದ್ದರೆ ನೀವು ಆ ವಿಡಿಯೋ ನೋಡ್ಕೊಳ್ಳಿ. ಐಸ್ ಕ್ರೀಮು, ಚಾಕ್ಲೇಟ್ಸ್ಗಳು, ಡ್ರೈ ಫ್ರೂಟ್ಸ್ಗಳು, ಕಾಳು ಐಟಮ್ ಎಲ್ಲನೂ ಇಲ್ಲಿ ಇಡ್ಬೋದು. ಇದಕ್ಕೆ ನೀರು ತುಂಬಿಸಿ ಐಸ್ ಕ್ಯೂಬ್ಸ್ ಆದಮೇಲೆ ರೊಟೇಟ್ ಮಾಡಿದ್ರೆ ಎಲ್ಲ ಇಲ್ಲೇ ಬೆಳಗ್ಗೆ ಇಟ್ಕೋಬೋದು. ಗಾಜಲ್ಲಿರುವಂಥ ಐಟಮ್ ಏನು ಇಡಕ್ಕೆ ಹೋಗ್ಬಿಡಿ, ಗ್ಲಾಸ್ ಐಟಮ್ ಏನು ಇಡಕ್ಕೆ ಹೋಗ್ಬಿಡಿ. ಇಲ್ಲಿ ಡೈರಿ ಐಟಮ್ಸು, ಹಾಲು ಮೊಸರನ್ನ ಇದು ಮಾಡ್ತೀವಿ. ಮಾಡೋ ಅಡುಗೆ ಐಟಮ್ಸಲ್ಲಿ ಹಣ್ಣು ತರಕಾರಿ ಈ ಬಾಕ್ಸಲ್ಲಿ ಕಟ್ ಮಾಡೋ ಈರುಳ್ಳಿ ನಿಂಬೆ ಇಡಕ್ಕೆ ಹೋಗ್ಬೇಡಿ. ಹೂವು ಇಟ್ಟರೆ ಒಂದು ಬಾಕ್ಸಲ್ಲಿ ಕವರಲ್ಲಿ ಕ್ಲೋಸ್ ಮಾಡಿ ಹೂವುಗಳನ್ನ. ಸೊಪ್ಪು ತರಕಾರಿ ಇಟ್ಟರೆ ಬಟ್ಟೆ ಬ್ಯಾಗಲ್ಲಿ ಇಡಿ ಜಾಸ್ತಿ. ಪ್ಲಾಸ್ಟಿಕ್ ಕವರ್ ಇಡಕ್ಕೆ ಹೋಗ್ಬೇಡಿ. ಇದು ಡೋರ್ ಕೂಲಿಂಗ್ ಆಟೋಮೆಟಿಕ್ ಈ ಕಂಪಾರ್ಟ್ಮೆಂಟ್ಗೆ ಬರುತ್ತೆ. ಈರುಳ್ಳಿ, ಬೆಳ್ಳುಳ್ಳಿ, ಆಲೂಗಡ್ಡೆ ಇಡಕ್ಕೆ ಹೋಗ್ಬೇಡಿ. ಒಳಗಡೆ ಎಲ್ಲ ಕರೆ ಆದರೆ ಅಡುಗೆ ಸೋಡಾ, ನಿಂಬೆಹಣ್ಣು, ನೀರು 3 ಮಿಕ್ಸ್ ಮಾಡಿ ಒರೆಸಿದ್ರೆ ಹೋಗುತ್ತೆ ಕರೆ ಆದರೆ. ಟೆಂಪ್ರೇಚರ್ ಸೆಟ್ಟಿಂಗ್ ಇರುತ್ತೆ. ಇದು ಮೇಲ್ಗಡೆಗೆ ಫ್ರೀಜರ್ ಬಟನ್. ಈ ಬಟನ್ ಇದೆ ಅದು ಫ್ರಿಜ್ಗೆ ಫ್ರಿಜ್ ಇದೆ. -18 ಅಂದರೆ ನಾರ್ಮಲ್. ಮೇಲ್ಗಡೆ ಫುಲ್ ಐಟಮ್ ಇದ್ರೆ ಮಾತ್ರ -18 ಇರಲಿ. -23 ಅಂದರೆ ಹೈ ಕೂಲಿಂಗ್, ತುಂಬ ಜಾಸ್ತಿ ಫಾಸ್ಟ್ ಆಗುತ್ತೆ. -15 ಅಂದರೆ ಲೋ ಕೂಲಿಂಗು. ಈಗ ಒಂದೆರಡು ಐಟಮ್ಸ್ ಇಟ್ಟಿರ್ತಾರೆ, ಕಡಿಮೆ ಐಟಮ್ಸು, ಅದು ಡೋರ್ ತೆಗಿದ ತಕ್ಷಣ ಹೊಗೆ ಬರೋಷ್ಟು ಕೋಲ್ಡ್ ಆಗಿರುತ್ತೆ. ಅಂಥ ಟೈಮಲ್ಲಿ -15 ಇರಲಿ ಕಡಿಮೆ ಐಟಮ್ಸ್ ಇದ್ರೆ. ಫುಲ್ ಐಟಮ್ ಇದ್ದರೆ -18 ಅಂದರೆ ನಾರ್ಮಲ್. ಇದು ಅಷ್ಟೇ ಫ್ರಿಜ್ ಇದು. 1 ಅಂದರೆ ಹೈ ಕೂಲಿಂಗು, 7 ಅಂದರೆ ಲೋ ಕೂಲಿಂಗು. ಇದು ಹೆಂಗೆ ಇದ್ರು 4ರಲ್ಲಿ ಇಲ್ಲಿ ಚೇಂಜ್ ಮಾಡೋಕ್ಕೆ ಹೋಗ್ಬಿಡಿ. ಇಲ್ಲಿ ಏನಾದರೂ ಐಟಮ್ಸ್ ಎಲ್ಲ ಇಡೋದಕ್ಕೆ ಫ್ರೀಸರಲ್ಲಿ ಐಸ್ ಕ್ಯೂಬ್ಸ್ ಆಗೋದೇನು ಬೇಡ ಅಂತಂದರೆ ಫ್ರೀಸರ್ ಬಟನ್ನ 3 ಸೆಕೆಂಡ್ ಪ್ರೆಸ್ ಮಾಡಿಕೊಳ್ಬೇಕು. ಇದು ಫ್ರಿಡ್ಜಾಗಿ ಕನ್ವರ್ಟ್ ಆಗುತ್ತೆ. ಇನ್ನೇನು ಇಡ್ತಾರೆ ಐಟಮ್ ಎಲ್ಲ ಇಲ್ಲೂ ಇಡ್ಬೋದು. ಐಸ್ ಕ್ಯೂಬ್ಸ್ ಏನೂ ಆಗಲ್ಲ. ಮತ್ತೆ ರಿಮೂವ್ ಮಾಡೋದಕ್ಕೂ ಅಷ್ಟೇ 3 ಸೆಕೆಂಡ್ ಕನ್ವರ್ಟ್ ಮಾಡ್ತೀರಾ ಅಂತ. ಫ್ರೀಸರ್ ಕನ್ವರ್ಟ್ ಮಾಡಬೇಕಂದ್ರೆ ಹೋಲ್ಡ್ ಮಾಡ್ಕೋಬೇಕು. ಓಕೆ. ಜಾಸ್ತಿ ಐಟಮ್ ಇಟ್ಟಿರ್ತೀರಾ, ಬರ್ತಾರ ಕೂಲಿಂಗ್ ಸಾಕಾಗ್ತಿರಲ್ಲ, ಸ್ವಲ್ಪ ಫಾಸ್ಟ್ ಆಗಬೇಕು ಕೂಲಿಂಗ್ ಅಂದರೆ ಫ್ರಿಡ್ಜ್ ಬಟನ್ನ 3 ಸೆಕೆಂಡ್ ಪ್ರೆಸ್ ಮಾಡೋದು ಎಕ್ಸ್ಪ್ರೆಸ್ ಫ್ರೀಜ್ ಅಂತ ಆಗುತ್ತೆ. ಕೂಲಿಂಗ್ ಸ್ವಲ್ಪ ಜಾಸ್ತಿ ಆಗುತ್ತೆ, ಪವರ್ ಕನ್ಸಂಪ್ಷನ್ ಸ್ವಲ್ಪ ಜಾಸ್ತಿ ಆಗ್ತಾ ಇರುತ್ತೆ. ಸ್ವಲ್ಪ ಕೂಲಿಂಗು ಎಕ್ಸ್ಪ್ರೆಸ್ ಫ್ರೀಜ್ ಅಂತ ಜಾಸ್ತಿ ಕೂಲಿಂಗ್ ಆಗುತ್ತೆ. ರಿಮೂವ್ ಮಾಡೋಕ್ಕಷ್ಟೇ 3 ಸೆಕೆಂಡ್ ಪ್ರೆಸ್ ಮಾಡಿ. ಏನು ಚೇಂಜಸ್ ಮಾಡಲ್ಲ ಅಂದರೆ 18/4 ನಾರ್ಮಲ್ ಇರುತ್ತೆ. 18/4 ವೈಫೈ ಇದ್ದರೆ ಥಿಂಕ್ ಯು ಅಂತ ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡ್ರೆ ಪ್ರೋಗ್ರಾಮ್ ಎಲ್ಲ ಮೊಬೈಲಲ್ಲೇ ಕಂಟ್ರೋಲ್ ಮಾಡ್ಬೋದು. ಓಕೆ. ಈಗ ಸೈಡ್ ಮಾಡಿ ಹೀಟ್ ಆಗುತ್ತೆ 2 hours. 2 hours ತನಕ ಆಫ್ ಮಾಡಿಬಿಟ್ಟು ಐಟಮ್ಸ್ ಇಡ್ಬೇಡಿ. 2 hours ಆದಮೇಲೆ ಐಟಮ್ಸ್ ಇಡಿ. ಒಳಗಡೆ ಒಂದು ಸ್ಟೆಬಿಲೈಸರ್ ಇರುತ್ತೆ. ಎಕ್ಸ್ಟರ್ನಲ್ ಹಾಕೋತಾರೆ ಅಂದರೆ ಮೇಲ್ಗಡೆ ಸ್ಟೆಬಿಲೈಸರ್ ಮಾತ್ರ ಎಳೆದ್ಬಿಟ್ಟು ಈಗೇನು ಅವಶ್ಯಕತೆ ಇಲ್ಲ ಅಲ್ವಾ? ಅಂದರೆ ಸಿಂಗಲ್ ಮನೆ ಐತಲ್ವಾ, ಸೇಫ್ಟಿ ಇರುತ್ತೆ. ಓಕೆ. ವೋಲ್ಟೇಜ್ ಒಟ್ಟಿಗೆ ಬರುತ್ತೆ ಈಗೆಲ್ಲ. ಹಾಕೊಳ್ಳಿ ಒಂದು ಸೇಫ್ಟಿ. 2 hours ಆದಮೇಲೆ ಐಟಮ್ಸ್ ಇದೆ. ಅಂದರೆ ಇದು ಬೆಳ್ಳುಳ್ಳಿ ಮತ್ತು ಈರುಳ್ಳಿಗೆ ಇನ್ನೊಂದು ಬರುತ್ತಲ್ವಾ? ಸಿಂಗಲ್ ಡೋರ್ಗೆ, ಡಬಲ್ ಡೋರ್ಗೆ ಬರಲ್ಲ ಅದು. ಆಲೂಗಡ್ಡೆ, ಈರುಳ್ಳಿ, ಬೆಳ್ಳುಳ್ಳಿ ಇಡಕ್ಕೆ ಹೋಗ್ಬಿಡಿ. ಓಕೆ. ಅಂದರೆ ಚಾಕ್ಲೇಟು, ಕಾಲ್ಸ್ ಎಲ್ಲ ಇದೆಲ್ಲ ಇದ್ದರೆ ಇದು ಮಾತ್ರ ಇಲ್ಲಿ ಮೇಲೆ ಅಲ್ವಾ? ಕೂಲಿಂಗ್ ಆಗ್ತಿದೆ. ಇದ್ರ ಬಿಲ್ ಕೊಡಿ ಸರ್. ಇಲ್ಲ ಅಂತಂದರೆ ಮಾತ್ರ ಆಫ್ ಮಾಡಿ. ಐಟಮ್ಸ್ ಇಟ್ಬಿಟ್ಟು ಆಫ್ ಮಾಡಕ್ಕೆ ಹೋಗ್ಬೇಡಿ. ಇದು ಹೆಂಗೆ ಯೂಸ್ ಮಾಡಿದ್ರು 236 ಯೂನಿಟ್ ಹೋಗುತ್ತೆ ಒಂದು ವರ್ಷಕ್ಕೆ. ತುಂಬ ಕಡಿಮೆ ಇದೆ. ಆಫ್ ಆನ್ ಅಂತೂ ಮಾಡಕ್ಕೆ ಹೋಗ್ಬೇಡಿ, ಆಮೇಲೆ ಇರಲಿ. ಮತ್ತು ಸಿಂಗಲ್ ಡೋರಲ್ಲೆಲ್ಲ ನೀರೆಲ್ಲ ವೇಸ್ಟ್ ಆಗಿ ಬರ್ತಿತ್ತಲ್ಲ, ಇಲ್ಲೇನು ಬರಲ್ಲ ಅಲ್ವಾ? ಹಾಗೆ ಅದೇ ಆಟೋಮೆಟಿಕ್ ಆಗಿದೆ. ಏನು ಸಾಮಾನಿಲ್ಲ ಅಂತಂದರೆ ಸ್ವಿಚ್ ಆಫ್ ಮಾಡಿ ಹೋಗ್ಬೋದಲ್ವಾ? ಏನೂ ಐಟಮ್ಸ್ ಇಲ್ಲ ಅಂದರೆ ಐಟಮ್ಸ್ ಇಟ್ಬಿಟ್ಟು ಆಫ್ ಮಾಡಕ್ಕೆ ಹೋಗ್ಬೇಡಿ. ಕಾಳುಗಳೆಲ್ಲ ಎಷ್ಟು ದಿನ ಇರುತ್ತೆ? ಕಾಳು ಅದ್ರ ಮೇಲೆ ಡಿಪೆಂಡ್, ಅದು ಹೇಳೋಕ್ಕಾಗಲ್ಲ. ಇಲ್ಲಿಟ್ಟರೆ ಜಾಸ್ತಿ ದಿನ ಮಾಡಕ್ಕೆ ಬರುತ್ತೆ, ಇಲ್ಲಿಟ್ಟರೆ ಮಾಮೂಲಿ ಒಂದು ವಾರ, 1 ತಿಂಗಳು ತನಕ ಬರುತ್ತೆ. ಇಲ್ಲ ನೋಡ್ಕೊಂಬಂದ್ರಲ್ವಾ ಹೇಗೆ ಡೆಮೋ ಕ್ಲಾಸ್ ಕೊಟ್ಟರು ಅಂತ ಹೇಳ್ಬಿಟ್ಟು, ಹೇಗೆ ಆಪ್ರೇಟ್ ಮಾಡೋದು ಫ್ರಿಜ್ಜು ಅಂತ ಹೇಳ್ಬಿಟ್ಟು. ನಿಮ್ಗೆ ಏನಾದರೂ ಯೂಸ್ ಆಗಿದ್ದರೆ, ಯೂಸ್ಫುಲ್ ಥಿಂಕ್ ಏನಾದ್ರು ಆಗಿದ್ರೆ ಲೈಕ್ ಮಾಡಿ. ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಥ್ಯಾಂಕ್ ಯು.